ಇನ್ನು ಕಾವ್ಯ ಅವರಿಗೆ ಮನೆಯಲ್ಲಿ ತುಂಬ ಜನ ಒಂದು ಮಾತು ಹೇಳ್ತಾರೆ, ಏನಂದರೆ ಗಿಲ್ಲಿಯಿಂದನೇ ನೀನು, ಗಿಲ್ಲಿ ಇಲ್ಲ ಅಂತಂದರೆ ಏನೂ ಇಲ್ಲ, ಗಿಲ್ಲಿಗೆ ಫ್ರೀ ಪ್ರಾಡಕ್ಟ್, ಈ ಥರದ್ದೆಲ್ಲ ಮಾತುಗಳು ತುಂಬ ಸಲ ಬಂದುಬಿಟ್ಟಿತ್ತು. ನಿಮಗೆ ಏನು ಅನ್ಸುತ್ತೆ? ಯಾಕಂದರೆ ಕಾವ್ಯ ಅವ್ರು ನಿಮಗೆ ತುಂಬ ಒಳ್ಳೆ ಫ್ರೆಂಡು, ತುಂಬ ಕ್ಲೋಸ್ ಫ್ರೆಂಡು, ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಿ. ಸೊ ನಿಮಗೆ ಏನು ಅನ್ಸುತ್ತೆ? ಆ್ಯಕ್ಚುಲಿ ನಾನು ಕಾವ್ಯಂಗೆ ಸ್ಟಾರ್ಟಿಂಗಲ್ಲಿ ಒಂದು ವರ್ಡ್ ಕರಿತಾ ಇದ್ದೆ, ಬೆಂಕಿ ಅಂತ. ಶಿ ಈಸ್ ವೆರಿ ಸ್ಮಾರ್ಟ್. ಯಾಕಂದರೆ ನಾನು ನೋಡಿದಂಗೆ ಟಾಸ್ಕಲ್ಲಿ ಇಟ್ಸ್ ನಾಟ್ ಓನ್ಲಿ ಫಿಸಿಕಲ್, ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡಬೇಕು. ಎನಿ ಟಾಸ್ಕ್ ವಿನ್ ಆಗಬೇಕಂದ್ರೆ ಇಟ್ ವಿಲ್ ಆಲ್ ಬಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರೆ ಗೊತ್ತಾ. ಆ ಸಿಚುವೇಶನ್ ಒಂದು 10 seconds ಅಲ್ಲಿ ಯು ಕ್ಯಾನ್ ವಿನ್. ಸೊ ಆ ವಿಷಯದಲ್ಲಿ ಕಾವ್ಯ ಇಸ್ ವೆರಿ 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 ಸ್ಮಾರ್ಟ್. ಸೊ ಅಲ್ಲಿ ಏನಾಗ್ತದೆ ಅಂತಂದರೆ, ಇವಾಗ ನಾನು ಹೇಳ್ದೆ ಗೊತ್ತಾ, ದೇ ಜಸ್ಟ್ ನೀಡ್ ರೀಸನ್ಸ್. ಇವಾಗ ನಾನು ಗಿಲ್ಲಿ ಜೊತೆ ಇದ್ದೀನಿ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತಂದಾಗ ನಿನ್ನ ಮೇಲೆ ಏನೂ ಬೇರೆ ಸಿಗ್ತಾ ಇಲ್ವಲ್ಲ, ಏನೋ ಒಂದು ರೀಸನ್ ಹೇಳ್ಬೇಕಲ್ಲ. ಓ ಗಿಲ್ಲಿ ಜೊತೆ ಇದ್ದಾನೆ ತಗೋ, ಒಂದು ರೀಸನ್ ಸಿಕ್ಬಿಡ್ತು. ಸೊ ಇಟ್ಸ್ ಆ ಥರನೇ. ಯಾಕಂದರೆ ಅದು ಬಿಟ್ಟು ಬೇರೆ ಅದು ರೀಸನ್ ಹೇಳಕ್ಕೆ ಹೇಳಿ ನೋಡೋಣ. ಆಯ್ತಮ್ಮ, ಇವಾಗ ಗಿಲ್ಲಿ ಜೊತೆ ಇದೆಯಾ ಅನ್ನೋ ಒಂದು ರೀಸನ್ ಕೊಡ್ತೀಯಾ, ಗುಡ್, ಐ ಆಕ್ಸೆಪ್ಟ್ ಇಟ್. ನೆಕ್ಸ್ಟ್ ರೀಸನ್ ಏನಾರು ಇದೆಯಾ? ಅಯ್ಯೋ ಯೋಚನೆ ಮಾಡಬೇಕಲ್ಲ. ಸೊ ಐ ಫೀಲ್ ಶಿ ಶುಡ್ ಟೇಕ್ ಇಟ್ ಪಾಸಿಟಿವ್ಲಿ. ತಲೆ ಯಾಕೆ ಕೆಡ್ಸ್ಕೋಬೇಕು? ನಿನ್ನ ಹತ್ರ ಬೇರೆ ರೀಸನ್ನೇ ಇಲ್ಲ ಗುರು. ಅವರು ಇವಾಗ ನನಗೆ ಹೇಳಿದ್ರು, ಯಾರು ಹೇಳಿದ್ರು ಗೊತ್ತಾ, ಧನುಷ್ ಅವ್ರ ಶ್ಯಾಡೋ ಅಂತ. ಆಯ್ತು, ನಾನು ಧನುಷ್ ಶ್ಯಾಡೋನೇ, ನೆಕ್ಸ್ಟ್ ರೀಸನ್ ಏನಾರು ಇದೆಯಾ? ಅವಾಗ ಅಯ್ಯೋ ಏನು ರೀಸನ್ ಹುಡುಕ್ತಾರಲ್ಲ. ಐ ಥಿಂಕ್ ಯು ಆರ್ ವಿನ್ನಿಂಗ್ ದೇರ್ ಓನ್ಲಿ. ರೀಸನ್ನೇ ಇಲ್ಲ ಅವ್ರಿಗೆ.